ದೇವಿ ಪ್ರಸಾದ್ ಸುವರ್ಣೆ ಅದೆಲ್ಲ ಯಾರು ಈ ಸಂದರ್ಭಗಳು ಎತ್ಕೊಂಡಂದ್ರೆ ಅಂಚನೆ ಮಾತ ಬಂಧುಗಳು ಬಂಡ ನಿಮ್ಮ ಶಿಬಿರಾರ್ಥಿಗಳ ಎಲ್ಲದಾಗಲೂ ಅಂಚನೆ ಊರ್ದ ಮಾತ ಜನಕ್ಕೂನೆಲ್ಲ ಯಾರು ಈ ಒಂದು ಸಭೆಗೆ ಎತ್ಕೊಂಡು ಒಂದು ಒಳ್ಳೆಯ ಮಾರ್ಗಕ್ಕೆ ಕೊಂಡೊಯ್ಯುವಂತಹ ಒಂದು ಶಿಬಿರ ಈ ಮಧ್ಯೆ ಶಿಬಿರ. ನಾನು ಮೊದಲ ಮೇಲೆ ಕನ್ನಡದಲ್ಲೇ ಒಂದು ಶಿಬಿರ ಆಗಿತ್ತು, ಅದರ ಅಧ್ಯಕ್ಷ ಆಗಿತ್ತು. ಅದರಲ್ಲಿ ಹಲವಾರು ಜನ 91 ಜನ ಶಿಬಿರಾರ್ಥಿಗಳಿದ್ದರು. ಅದರಲ್ಲಿ ಎಷ್ಟು ಪ್ರಯೋಜನ ಪಡೆದಿದೆ ಅಂತ ಗೊತ್ತಿಲ್ಲ. ಆದರೆ ನಾವು 21 ವರ್ಷಗಳ ಹಿಂದೆ ಈ ಕಡೆ ಶಿಬಿರಗಳು ನಡೀತಾ ಇದೆ, ಬರೀ ಧರ್ಮಸ್ಥಳ ಆಸ್ಪಾಸಲ್ಲಿ ನಡೀತಾ ಇದೆ. ಆ ಸಮಯದಲ್ಲಿ ಪ್ಯಾರದಿಂದ ಒಂದಿಬ್ಬರನ್ನು ಸಂಪರ್ಕಿಸಿ ಅವರನ್ನು ಆ ಶಿಬಿರಕ್ಕೆ ಕಳಿಸುವಂಥ ಕೆಲಸ ಮಾಡಲಿಕ್ಕೆ ಹೊರಟಿದ್ದೆ. ಆದರೆ ನಾನು ಹೊರಟಾಗ ನನಗೆ ಕಳುಹಿಸೋಕೆ ಬರೀ ಒಬ್ಬರೇ ಸಿಕ್ಕಿತ್ತು, ಯಾಕೆಂದರೆ ಭಾಷೆ ಇರುವುದರಲ್ಲ ತಪ್ಪಿಸಿದ್ದು. ಆದರೆ ಈಗ ನಾನು ಬರ್ತಾ ಇರಬೇಕೆಂದ್ರೆ ಈ ಭೇಟಿಯಲ್ಲಿ ಸಿಕ್ಕಿದ ವ್ಯಕ್ತಿ ನೀವು ಹೋಗಿ ಎಷ್ಟು ವರ್ಷ ಆಗಿದೆ 21 ವರ್ಷಗಳಾಗಿದೆ ಅಂತ ಹೇಳಿದ್ರು. ಅವರ ಆ ಮನೆಯ ಒಂದು ವಾತಾವರಣ ಅಥವಾ ಮನೆಯ ಕುಟುಂಬದ ಒಂದು ಈಗಿನ ಒಂದು ಪರಿಸ್ಥಿತಿ ನೋಡಿದ್ರೆ ತುಂಬ ಸಂತೋಷ ಆಗ್ತದೆ. ಯಾಕೆಂದರೆ ಅವರು 21 ವರ್ಷಗಳ ಮೊದಲು ಒಂದು ಈ ಥರ ಅವರು ಯಾವ ಜೀವನ ನಡೆಸ್ತಾ ಇದ್ರು, ಅದರ ಮತ್ತೆ ಈಗ ಅವರ ಜೀವನ ಹೇಗೆ ನಡೀತಾ ಇರ್ತದೆ ಅವರೊಂದು ಮಾರ್ಗದರ್ಶನವು. ಹಲವಾರು ದೈವಸ್ಥಾನ ಇವುಗಳ ಅಭಿವೃದ್ಧಿಗೆ ಸಾಕಷ್ಟು ಆರ್ಥಿಕ ಸಹಾಯವನ್ನು ಕೊಟ್ಟು ಇವತ್ತು ಕಾಸರಗೋಡು, ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಯ ಅನೇಕ ದೈವಸ್ಥಾನಗಳು ಇವತ್ತು ತಲೆ ಎತ್ತಿ ನಿಂತಿದೆ. ಅದರ ಜೊತೆಗೆ ಸಮಾಜದಲ್ಲಿರುವಂತಹ ಆರ್ಥಿಕವಾಗಿ ದುರ್ಬಲರಾಗಿರುವಂಥವರಿಗೆ ಅವರಿಗೆ ಬೇರೆ ಬೇರೆ ರೀತಿಯ ನೆರವನ್ನು, ಹಣಕಾಸಿನ ನೆರವಿರ್ಬೋದು, ಬೇರೆ ಬೇರೆ ರೀತಿಯ ನೆರವನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಅದರ ಜೊತೆಗೆ ಸಮಾಜದಲ್ಲಿರುವಂತಹ ಕೆಲವು ಕೆಟ್ಟ ಚಟಗಳು, ನಾನು ಕೆಟ್ಟ ಚಟ ಅಂತ ಹೇಳಬೇಕಾಗ್ತದೆ, ಯಾರು ಬೇಸರ ಮಾಡಬೇಡಿ, ಕುಡಿತ ಒಂದು ಕೆಟ್ಟ ಚಟವೇ, ಅದರಲ್ಲಿ ಎರಡು ಮಾತೇ ಇಲ್ಲ. ನಮಗೇನೋ ಆನಂದಕ್ಕೆ ಬೇಕಾಗಿ ಅಥವಾ ಯಾವುದೋ ಒಂದು ದುಃಖವನ್ನು ಮರೀಲಿಕ್ಕೆ ಬೇಕಾಗಿ ಕುಡಿಯುವಂತಹ ಒಂದು ಚಟವನ್ನು ನಾವು ಇಟ್ಟುಕೊಳ್ತೇವೆ, ಇಲ್ಲ ಅಂತ ಹೇಳುವುದಿಲ್ಲ ನಾನು. ಕೆಲವರು ವಿಪರೀತ ಕುಡಿಯೋರ ಹತ್ರ ಕೇಳುವಾಗ ಹೇಳ್ತಾರೆ, ಯಾಕೆ ಮಾರ ಇಷ್ಟು ಕುಡಿತಿ ಅಂತ ಹೇಳುವಾಗ ಹೇಳ್ತಾರೆ, ಅವು ಭಾರಿ ಕಷ್ಟ ಉಂಡಣ್ಣ, ಇಲ್ಲಲ್ಲ ಪೂರ ಮರಪೊಣ್ಣು ಅಂತೆ ಪಾರೋಡು ಅಂತ ಹೇಳ್ತಾರೆ. ಇರ್ಬೋದು, ಇಲ್ಲ ಅಂತ ನಾನು ಹೇಳುವುದಿಲ್ಲ. ಇನ್ನು ಕೆಲವರು ಜೀವನದಲ್ಲಿ ಸಂಸಾರ ತಾಪತ್ರಯಗಳಿರ್ತದೆ, ಸಂಸಾರದಲ್ಲಿ ಜಗಳಗಳು, ಮಕ್ಕಳಲ್ಲಿ ಜಗಳ, ಹೆಂಡತಿ ಹತ್ರ ಜಗಳ, ತಂದೆ ತಾಯಿ ವಿರುದ್ಧ ತಂದೆ ತಾಯಿ ಹತ್ರ ಜಗಳ, ಹೀಗೆ ಅದನ್ನು ಮರೀಲೇಬೇಕಾಗಿ ಕುಡಿಯುವಂಥದ್ದು. ಆದರೆ ಒಟ್ಟು ಇಡೀ ನಿಮ್ಮ ಜೀವನವನ್ನೇ ಅಥವಾ ನಮ್ಮ ಜೀವನವನ್ನು ಯಾರು ಇದಕ್ಕೆ ಬಲಿಯಾಗ್ತಾರೆ ಅವರ ജീവനവേ ഹാളാക്കുന്നത്. ഇതുപോലത്തെ പരിപാടികൾ നടത്തുന്നത് നേരത്തെ പറഞ്ഞതുപോലെ 1801 മദ്യവർജന ശിബിരങ്ങൾ ഇപ്പോൾ തന്നെ നടന്നു കഴിഞ്ഞു. ഇതിൽ എത്രയോ കുടുംബങ്ങൾ രക്ഷപ്പെട്ടിട്ടുണ്ട്. അതേപോലെ ഇന്നിവിടെ ഇരിക്കുന്ന 76 കുടുംബങ്ങളും തീർച്ചയായിട്ടും രക്ഷപ്പെടും. നമ്മളെല്ലാവരും ആഗ്രഹിക്കുന്നത് എന്തെന്ന് വെച്ചാൽ ഒന്നാമതായിട്ട് ആരോഗ്യം, പിന്നെ സന്തോഷം, പിന്നെ സമ്പത്ത്. ഇത് മൂന്നും ഇല്ലാണ്ടാവാൻ ഒറ്റ കാരണം മതി. എല്ലാവർക്കും പല വിധത്തിലുള്ള എഡിക്ഷൻ ഉണ്ടാവും. ഓരോരാൾക്കും ഓരോരോ തരത്തിലും. ചില ആൾക്ക് ഭക്ഷണം കൂടുതൽ കഴിക്കുന്നത്, ചില ആൾക്ക് മൊബൈൽ നോക്കുന്നത്, ചില ആൾക്ക് ചോക്ലേറ്റ് കഴിക്കുന്നത്. നിങ്ങൾക്ക് വന്നിട്ടുള്ള ഈ അഡിക്ഷൻ ഇതാണ്. ഇതൊരു കുടുംബത്തെ തന്നെ നിങ്ങൾക്ക് അറിയാൻ ഞങ്ങളെ കൂടുതലായിട്ട് പറയേണ്ടതായിട്ടില്ല. എന്നാൽ ഇവിടെ നിങ്ങൾ എത്തിയിട്ടുണ്ട്. 2-3 ദിവസമായി നിങ്ങൾക്ക് കുറച്ച് കഷ്ടമായിട്ടുണ്ടാവാം. എന്നാൽ ഇനിയുള്ള ദിവസങ്ങളിൽ നിങ്ങൾ ഇവിടെ നിന്ന് തിരിച്ചു പോകുമ്പോൾ പുതിയൊരു വ്യക്തിയായിട്ടാണ് നിങ്ങൾ ഇവിടെ നിന്ന് ತಿರುಚು പോകുന്നത്. ಬಿರುಗಾಲಿಗೆ ತಿಕ್ಕಿನ ಧೋನಿನೇ ಬರಿಕೆ ಕೊಣತದೆ. ಅವೇ ಆ ಧೋನಿ ಅವೇತೋ ಕುಟುಂಬಲುಲ್ಲ ಮದ್ಯ ವರ್ಜನ ಮದ್ಯ ವ್ಯಸನಗೂ ನಮ್ಮ ಬಲಿಯಾತ.
ನಮ್ಮ ಈ ಮದ್ಯ ವ್ಯಸನನು ಶುರು ಆಪನಿ ಇತ್ತದ ಜನರೇಷನ್ ಇಂಚ ಬಂಡ ಬರ್ತ್ಡೇ ಮದುರಂಗಿ ನೆಟ್ಟೆ ಪೋಪನಿ ಅವಳು ಬೋಡೈನಾತ್ ಆಲ್ಕೋಹಾಲ್ದ ವ್ಯವಸ್ಥೆ ಒಪ್ಕೊಂಡು ಬುಲ್ಪು ಬುಟ್ಟ ನಲಿಪಣಿ ನಲಿತದೆ ಇಂದು ಎಲ್ಲಿಯ ಪ್ರಾಯದ 14 ವರ್ಷದ ಉದ್ಘಾಟನೆ ಶುರು ಆಪಣಿ ಇಂಚಿನ ಕಾರ್ಯಕ್ರಮಗಳು ನೆಕ್ಕೆ ಕಡಿವಾನ ಅವಳು ನಮ್ಮ ಇಲ್ಲಲ್ಲ ಅತ್ತಂದೆ ನಮ್ಮ ಪರಿಸರೋಡ್ಲ ಅಂಚಿನಕ್ಕೆ ಅವಕಾಶ ಕೊರಿಯರಬಲ್ಲಿ ಮದಿಮೆನೆ ಪೊರ್ಲೋಡು ಮಲ್ಪಗ ಮದಿಮೆದ ದುಮ್ನಾನಿ ಬೊಂಡ ಒಂಜಿ ಎಡ್ಡೆ ಕುಣಿತ ಭಜನೆನೂ ಮಲ್ತದೆ ಈ ಮದಿಮೆದ ಲೇಸನ ಪೊರ್ಲು ಮಲ್ಪಗ ಇಲ್ಲೋ ಕೇಳ್ದಲ್ಲ ಅಂಚನೆ ಒಂಜಿ ಭಜನಾ ತಂಡನು ಬರಿಯರ ಬಂಡದು ಪೊರ್ಲುಡು ನಮ್ಮ ಭಜನಾ ಮಲ್ಪದೆ ಆ ಕಾರ್ಯಕ್ರಮ ನೆಟ್ಟೆ ಮಲ್ಪಗ ಹಿಂದೂ ಸಮಾಜದಲ್ಲಿ ಒಳ್ಳೆ ಒಳ್ಳೆ ಯುವಕರು ಸೃಷ್ಟಿಯಾಗಲಿ ಅಂತ ಹೇಳಿಕೊಂಡು ನನ್ನ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಕೋರ್ತಾ ನನ್ನ ಮಾತನ್ನು ಮುಕ್ತಾಯಗೊಳಿಸುತ್ತೇನೆ. ಖಾವಂದರ ಒಂದು ದಿವ್ಯ ಮಾರ್ಗದರ್ಶನದಲ್ಲಿ ಈ ಒಂದು ವಿಶೇಷ ಕಾರ್ಯಕ್ರಮವನ್ನು ಬಹಳ ಮುತುವರ್ಜಿಯಿಂದ ನಡೆಸ್ತಾ ಇದ್ದಾರೆ. ಇಲ್ಲಿ ಕೂತಿರುವಂತಹ ಸಾಧಾರಣ ಯಾವ ಶಿಬಿರಾರ್ಥಿಗೂ ಕೂಡ ಅದು ಗೊತ್ತಿರಲಿಕ್ಕಿಲ್ಲ. ಯಾಕೆಂತ ಹೇಳಿದರೆ ಇದರ ಹಿಂದೆ ಒಂದು ವ್ಯವಸ್ಥಿತವಾದಂತಹ ಒಂದು ವ್ಯವಸ್ಥೆ, ಎಷ್ಟು ಕಷ್ಟಪಟ್ಟು ಈ ಶಿಬಿರವನ್ನು ಆಯೋಜನೆ ಮಾಡ್ತಾ ಇದೆ. ಈ ಶಿಬಿರವನ್ನು ಆಯೋಜನೆ ಮಾಡಲಿಕ್ಕೋಸ್ಕರ ಹಗಲು ರಾತ್ರಿ ಒಂದು ಮಾಡಿ ಈ ಒಂದು 8 ದಿವಸದ ಈ ಕಾರ್ಯಕ್ರಮವನ್ನು ಯೋಜನೆ ಮಾಡ್ತಾ ಇದ್ದಾರೆ ಅಂತ ಹೇಳೋದು ನಮಗೆ ಯಾರಿಗೂ ಗೊತ್ತಿರಲಿಕ್ಕಿಲ್ಲ. ಅವರು ಯಾಕಾಗಿ ಇದನ್ನೆಲ್ಲ ಮಾಡ್ತಾ ಇದ್ದಾರೆ ಅಂತ ಹೇಳುವಂಥದ್ದನ್ನು ಸೂಚ್ಯವಾಗಿ ನನಗಿಂತ ಮೊದಲು ಮಾತಾಡಿದವರು ಹೇಳಿದರು. ಅವರ ಮನೆ ಉದ್ಧಾರ ಮಾಡಲಿಕ್ಕಾಗಿ ಈ ಶಿಬಿರ ಮಾಡ್ತಾ ಇದ್ದಾರಾ? ಇಲ್ಲ. ಅಥವಾ ಇದರಲ್ಲಿ ಯಾರಾದರೂ ನಾನೊಂದು ಶಿಬಿರ ಮಾಡಿದೆ ಅಂತ ಹೇಳಿ ಒಂದು ಫೇಮಸ್ ಆಗಲಿಕ್ಕೋಸ್ಕರ ಈ ಶಿಬಿರ ಮಾಡ್ತಾ ಇದ್ದಾರಾ? ಇಲ್ಲ. ಇದರ ಕ್ರೆಡಿಟ್ ಯಾರಿಗೂ ಇಲ್ಲ. ಯಾಕೆಂತ ಹೇಳಿದರೆ ಇದು ಒಂದಷ್ಟು ಜನ ಸೇರಿಕೊಂಡು ನಮ್ಮ ಸಮಾಜದಲ್ಲಿ ಇರುವಂತಹ ಒಂದು ಕೆಟ್ಟ ಚಟವನ್ನು ದೂರ ಮಾಡಬೇಕು ಅಂತ ಹೇಳುವ ದೃಷ್ಟಿಕೋನದಲ್ಲಿ ಒಂದು ಪ್ರಯತ್ನ. ನಿಜವಾಗ್ಲೂ ನಾವು ಮೀಟಿಂಗ್ ಕೂತ್ಕೊಳ್ಳುವಾಗ ಶಿಬಿರಾರ್ಥಿಗಳನ್ನು ಆಯ್ಕೆ ಮಾಡಬೇಕು, ಅವರನ್ನು ಕರೆತರಬೇಕು ಅಂತ ಹೇಳುವಂಥದ್ದನ್ನು ನಾವು ಬಹಳ ಸ್ಟ್ರಿಕ್ಟಾಗಿ ಎಲ್ರಿಗೂ ಹೇಳ್ತಾರೆ. ಅವು ಸುರುಕು ಪರ್ಪು ನಕ್ಲೆಗೆ ಬೇಕ ಕಿಕ್ಕ ಪುಂಡಿ ಬುಕ್ಕ ಅವು ಕಿಕ್ಕ ಆಯರನೇಜ್ ಬುಕ್ಕ ಆಯ ಬೂರ್ತಾಯಿ ಬುಕ್ಕನೆ ಗೊತ್ತಾಪಣೆ ಕಿಕ್ಕ ಆತಿಜ್ಜೇನು ಅಂಚ ನಿಕ್ಲೆಗೆ ಮೂಳು ಪರ್ತಿ ಎತ್ತು ಕಿಕ್ಕಾಪುಂಡ ನಮ್ಮನ ಶರೀರೋಡು ನಮ್ಮನ ಅಂಗಾಂಗಗಳ ಪೂರ ಕಿಕ್ಕೌಟ್ ಆಯರ ಶುರು ಆಪುಂಡು ಶರೀರೋಟ್ ಇತ್ತೆ ನಮ್ಮ ದಾಯ್ತನೇ ಒಂಜಿ ಆಹಾರದೆತ್ತೊಂಡ ಅಥವಾ ದಾಯ್ತನೇ ನಮ್ಮ ಪರಂಡಲ ಅವು ನಮ್ಮ ಸುರು ಬಂಜಿಗೆ ಪೋಪು ಬಂಜಿಗೆ ಪೋದು ಬಂಜಿಲ ಹಾಳಾಂಡು ಬುಕ್ಕ ಐನ ಒಟ್ಟಿಗೆ ಲಿವರ್ಲ ಪೋಂಡು ಬುಕ್ಕ ನಮ್ಮ ಬ್ಲಡ್ಡನ್ನು ಸ್ವಚ್ಛತೆ ಮಲ್ಪುಣವು ನಮ್ಮನ ಕಿಡ್ನಿಲ ಪೋಪುಂಡು ಅಂಚ ಸುರುಕು ಎಂಚ ಪಂಡ ನಮ್ಮ ಅಭ್ಯಾಸ ಮಲ್ತದೆ ಪರ್ಪುಣೆ ಪರ್ದಾಯಿ ಬುಕ್ಕ ಮಾಲನೆ ಬುಕ್ಕ ಪರ್ಜಿನ್ಲ ಮಾಲುಂಡು ದಾಯಿಗೆ ಪಂಡ ನಮ್ಮನ ನರನಾಡಿಗಳಿಗೆ ಪುನಃ ಬಲ ದಿನೊರ್ತು ದಿನಕ್ಕೂ ಕ್ಷೀಣಾವೋ ಒಂದು ಪೋಪುಂಡು. ಖಂಡಿತ ಅಲ್ವಾ? ಮನೆಯಲ್ಲಿ ತಂದೆ ತಾಯಿಯವರು ನಿಮಗೆ ಬೋಧಿಸಿದ್ದಾರಾ ಮದ್ಯಪಾನ ಮಾಡಿ ಅಂತ? ಮತ್ತೆ ನಿಮಗೆ ಮದ್ಯಪಾನ ಮಾಡಿ ಅಂತ ಹೇಳಿದವರು ಯಾರು? ಯಾರು? ನಿಮ್ಮ ಹತ್ತಿರದ ಮನೆಯವರ? ಅಲ್ಲ ನಿಮ್ಮ ನೆಂಟರಿಷ್ಟರ? ಅಲ್ಲ ನಿಮ್ಮ ಗೆಳೆಯರ? ಯಾರು? ಯಾರು ಅಲ್ಲ, ನೀವೇ. ಒಪ್ಪಿಕೊಳ್ತೀರಾ ನೀವು? ಬಿಂದುವಿನಿಂದ ಸ್ಟಾರ್ಟ್ ಆಗಿ ಸಿಂಧು ಆಗುವ ತನಕ ನೀವೇ ಅದಕ್ಕೆ ಕಾರಣ ಅಂತ ನಾನು ಹೇಳ್ತೇನೆ. ಕಳೆದದನ್ನು ಚಿಂತಿಸಿ ಬಿಟ್ಟು ಬಿಡಿ. ಇನ್ನು ನೀವು ಇವತ್ತು 3ನೇ ದಿನ ಮಧ್ಯವರ್ಜನ ಶಿಬಿರದ 2024ನೇ ಇಸವಿ. ಇದಕ್ಕಿಂತ ಮೊದಲು 23ರಿಂದ ಮೊದಲು ಆದದ್ದು ಆಗಿ ಹೋಯಿತು ಬಿಡಿ. ಮೊನ್ನಿನವರೆಗೆ ನೀವು ಈ ಶಿಬಿರಕ್ಕೆ ಬರುವವರೆಗೆ ಏನನ್ನು ನೀವು ಮಾಡ್ತಾ ಇದ್ದೀರೋ ಬಿಟ್ಟು ಬಿಡಿ, ಅದನ್ನು ಮರೆತು ಬಿಡಿ. ನಾನು ಹಾಗೆ ಮಾಡಲಿಲ್ಲ ಅಂತ ಹೇಳಿ ಈಗ ಲೆಕ್ಕ ಹಾಕಿದರೆ ಪ್ರತಿಯೊಬ್ಬನು ಕೂಡ ಲಕ್ಷಾಧೀಶನಾಗಿರಬಹುದು. ಪ್ರತಿಯೊಬ್ಬನು ಕೂಡ ಲಕ್ಷಾಧೀಶನಾಗಿರಬಹುದು. ಲೆಕ್ಕ ಮಾಡಿ ದಿವಸಕ್ಕೆ ನೀವೆಷ್ಟು ಕ್ವಾರ್ಟರ್ ಕುಡಿತೀರಿ ಅಂತ. ಆ ಕ್ವಾರ್ಟರ್ ಅಮೌಂಟ್ ಎಷ್ಟು ಅಂತ ನೀವೇ ಆಲೋಚನೆ ಮಾಡಿ. ಎಷ್ಟು ಸಮಯದಿಂದ ನೀವು ಕುಡಿತೀರಿ ಅಂತ ಲೆಕ್ಕ ಮಾಡಿ. ಆವಾಗ ಇವತ್ತಿನವರೆಗೆ ಎಷ್ಟಾಗಿದೆ ಅಂತ, ಮೊನ್ನೆವರೆಗೆ ಎಷ್ಟಾಗಿದೆ ಅಂತ ನೀವು ಲೆಕ್ಕ ಹಾಕಿ. ಲಕ್ಷ ಮೀರಿ ಇರ್ಬೋದು ಅಲ್ವಾ?
ಅದಕ್ಕೆ ಬರುವುದಕ್ಕೆ ಏನು ಕಾರಣ ಅನ್ನುವಂಥದ್ದನ್ನು ಕೂಡ ಇಲ್ಲಿ ಸೊಗಸಾಗಿ ಒಳ್ಳೆ ನಿಮಗೆ ಅರ್ಥವತ್ತಾಗಿ ತಿಳಿಯುವಂತೆ ಎಲ್ಲರೂ ಕೂಡ ಹೇಳಿದ್ದಾರೆ. ನಾವು ಯಾಕೆ ಈ ಶಿಬಿರಕ್ಕೆ ಬಂದಿದ್ದೇವೆ ಅಂದರೆ, ನೀವು ಭಾಗ್ಯವಂತರು ಯಾಕೆ ಅಂತ ಹೇಳಿದರೆ, ಈ ಶಿಬಿರದಿಂದ ನಾಡ್ದು 18ನೇ ತಾರೀಕಿಗೆ ಈ ಶಿಬಿರ ಮುಕ್ತಾಯ ಆಗುವಂಥ ಸಂದರ್ಭದಲ್ಲಿ ನಾವು ಇದುವರೆಗೆ ಅಂದರೆ ಇಷ್ಟವರೆಗೆ ನೀವು ಬೇರೆ ಬೇರೆ ರೀತಿಯಲ್ಲಿ ಆ ಕುಡಿತದ ಚಟಕ್ಕೆ ಬಿದ್ದುಕೊಂಡು ಬೇರೆ ಬೇರೆ ರೀತಿಯ ಅನುಭವಗಳನ್ನು ಪಡೆದಿರ್ಬೋದು. ಇದಕ್ಕೆ ಬಲಿಯಾದ್ದು ಹೇಗೆ ಅನ್ನುವಂಥದ್ದನ್ನು ನೀವು ಇನ್ನು ಪುನರಾವರ್ತನೆಯಾಗಿ ಅದನ್ನು ಚಿಂತಿಸಬೇಡಿ. ಇವತ್ತಿನಿಂದಲೇ ನೀವು ದೃಢ ಸಂಕಲ್ಪ ಮಾಡಿಕೊಳ್ಬೇಕು. ಯಾಕೆಂತ ಹೇಳಿದರೆ ಇವತ್ತು ಈ ಶಿಬಿರದ 3ನೇ ದಿವಸ ಆಗಿರ್ತದೆ. ಇವತ್ತಿನಿಂದ ನೀವು ದೃಢ ಸಂಕಲ್ಪ ಪ್ರತಿಯೊಬ್ಬರು ಕೂಡ ಮಾಡಿಕೊಳ್ಬೇಕು. ನಾವು ಮಾನವರಾಗಿ ಹುಟ್ಟಬೇಕಿದ್ರೆ ಇದಕ್ಕೆ ನಾವೇನು ಪುಣ್ಯ ಮಾಡಿದ್ದೇವೆ ಅನ್ನುವಂಥದ್ದನ್ನು ಒಂದಿಷ್ಟು ಆಲೋಚನೆ ಮಾಡಬೇಕು. ತಾನನ್ನು ಬರಡೊಂದು ನಿಕ್ಲೆಗೆ ಮಾತೆರೆಗಳ ಆಶೀರ್ವಾದ ಅಂಚನೆ ಸಲಹೆ ಸೂಚನೆಗಳನ್ನು ಕೊಡ್ತೇವೆ. ಒಂದೇನು ನಿಕ್ಲ ಎಡ್ಡ ರೀತಿ ನಿಕ್ಲ ಜೀವನ ಅಳವಡಿಸಲಿ ಎಂದು ನಿಕ್ಲ ವಿನಂತಿ ಮಂತೊಂದು ನಮಕಿನಿ ವೇದಿಕೆ ಮಾಹಿತಿ ಮಾರ್ಗದರ್ಶನ ಕೊರಿಯರ ಉಪಸ್ಥಿತರಿತ್ತನಂಚಿನ ಶ್ರೀ ಪ್ರಸಾದ್ ಟಿ ಸದಸ್ಯರು ಜನಜಾಗೃತಿ ವೇದಿಕೆ ಪೇರ್ಲ, ಶ್ರೀ ಡಾಕ್ಟರ್ ಶ್ರೀರಾಮ್ ಅಮೃತಧಾರೆ ಆಯುರ್ವೇದ ಆಸ್ಪತ್ರೆ ಅಡ್ಡೆನಡ್ಕ ಏರುಗಲ್ಲು, ಶ್ರೀ ಹರಿಪ್ರಸಾದ್ ಪುತ್ರಕಲೆ ಉದ್ಯಮಿ, ಶ್ರೀಮತಿ ಶೈಲಜಾ ಭಟ್ ಸದಸ್ಯರು ಜಿಲ್ಲಾ ಪಂಚಾಯತ್ ಕಾಸರಗೋಡು, ಶ್ರೀ ಸೋಮಶೇಖರ ಸುವರ್ಣ ವಲಯಾಧ್ಯಕ್ಷರು ಪ್ರಗತಿ ಬಂಧು ಸ್ವಸಹಾಯ ಸಂಘಗಳ ಒಕ್ಕೂಟ ಸುಂಕದಕಟ್ಟೆ ವಲಯ, ಸುಮಿತ್ ರಾಜ್ ಸದಸ್ಯರು ಜನಜಾಗೃತಿ ವೇದಿಕೆ ಪೆರ್ಲಾ ವಲಯ, ಶ್ರೀ ಸತೀಶ್ ಚಂದ್ರ ಭಂಡಾರಿ ಸದಸ್ಯರು ಜನಜಾಗೃತಿ ವೇದಿಕೆ ಪೆರ್ಲಾ ವಲಯ, ಶ್ರೀ ಶ್ಯಾಮ ಆಲ್ವಾ ಅಧ್ಯಕ್ಷರು ಜನಜಾಗೃತಿ ವೇದಿಕೆ ಬದಿಯಡ್ಕ ವಲಯ, ಶ್ರೀ ಅಖಿಲೇಶ್ ನಗುಮೊಗಂ ಅಧ್ಯಕ್ಷರು ಜನಜಾಗೃತಿ ವೇದಿಕೆ ಕಾಸರಗೋಡು ತಾಲೂಕು, ಶ್ರೀ ನಾರಾಯಣ ನಾಯಕ್ ಅಡ್ಕಸ್ಥಲ ಜಿಲ್ಲಾ ಪಂಚಾಯತ್ ಸದಸ್ಯರು ಕಾಸರಗೋಡು. ಇವೆರೆಗೂ ಈ ವೇದಿಕೆಯ ಪರವಾದಂಚನೆ ಈ ಗಣ್ಯರ ಮಾಹಿತಿ ಕಾರ್ಯಕ್ರಮದ ಪರವಾದ ಹೃತ್ಪೂರ್ವಕ ಸೊಲ್ಮಲೆನು ಸಂದಾಯಿತ ಮಂತೊಂದಲ್ಲಿ ಚಪ್ಪಳೆ ಸ್ಟಾರ್ಟ್. 1 2